ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ನಾನು ಮುಂಚೆಯಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ ವಿಡಿಯೋಗಳಲ್ಲಿ ಮಕ್ಕಳುಗಳನ್ನ ತೋರಿಸ್ಬೇಡಿ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಅದೇ ಕೆಲಸ ಮಾಡ್ತಾನೆ ಇದ್ದಾರೆ ತುಂಬಾ ಜನ. ಇನ್ ಮುಂದೆ ಬರೀ ಮಕ್ಕಳನ್ನ ಮಾತ್ರ ಅಲ್ಲ, ನೀವು ಮನೇಲಿ ಸಾಕಿರೋ ಪ್ರಾಣಿಗಳು ತೋರಿಸಿದ್ರು ಕೂಡ ಚಾನಲ್ಗಳು ಡಿಲೀಟ್ ಆಗ್ತಾ ಇದಾವೆ, ಚಾನಲ್ಗಳನ್ನ ಡಿಮಾನಿಟೈಸ್ ಮಾಡ್ತಾ ಇರ್ತಾರೆ. ಕಂಪ್ಲೀಟ್ ಆಗಿ ಯೂಟ್ಯೂಬ್ ಇಂದಾನೆ ಟರ್ಮಿನೇಟ್ ಮಾಡ್ಬಿಡ್ತಾರೆ ಚಾನಲ್ನ. ಹುಷಾರಾಗಿ ವಿಡಿಯೋಸ್ಗಳನ್ನ ಮಾಡ್ಕೊಳ್ಳಿ. ಬರೀ ವಿಡಿಯೋಸ್ಗಳು ಮಾತ್ರ ಅಲ್ಲ, ಶಾರ್ಟ್ಸ್ಗಳಲ್ಲಾಗ್ಲಿ ಅಥವಾ ಲೈವ್ಗಳು ಮಾಡ್ತಿರೋವಾಗಲಿ ನೀವು ಪ್ರಾಣಿಗಳನ್ನ ಅಲ್ಲೂ ಕೂಡ ತಗೊಂಬಂದು ತೋರ್ಸಂಗಿಲ್ಲ. ಹುಷಾರಾಗಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅನ್ಯಾಯವಾಗಿ ನಿಮ್ಮ ಚಾನಲ್ನ ನಿಮ್ಮ ಕೈಯಾರ ನೀವೇ ಕಳ್ಕೊಂತೀರಾ. ಸೀರಿಯಸ್ ಆಗಿದೆ ಯೂಟ್ಯೂಬ್, ತುಂಬಾನೇ ಸೀರಿಯಸ್ ಆಗಿದೆ. ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತಗೊಂಡ್ಬರ್ತಾ ಇದೆ. ನೀವ್ ಇವಾಗ್ಲೂ ಅರ್ಥ ಮಾಡ್ಕೊಳ್ದೆ ನಾನು ಮಾಡೋದನ್ನೇ ಮಾಡ್ತೀನಿ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ನಿಮ್ಮ ಹಣೆ ಬರ ಅಂತ ಹೇಳ್ಬೋದು ಅಷ್ಟೇನೆ. ಇನ್ನು ಏನೆಲ್ಲ ಮಿಸ್ಟೇಕ್ ನ ಮಾಡಬಾರ್ದು, ಯಾಕೆ ಮಕ್ಕಳನ್ನ ತೋರಿಸಬಾರ್ದು, ಯಾಕೆ ಪ್ರಾಣಿಗಳನ್ನ ತೋರಿಸಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ಜೊತೆನಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ನೀವು ಇದೇ ತರ ಏನಾದ್ರು ಮಿಸ್ಟೇಕ್ನೇ ಮಾಡ್ತಾ ಇದ್ದೀರಾ ಅಂತಂದ್ರೆ. ಮಾಡ್ತಾ ಇದ್ರೆ ಇವತ್ತಿಂದ ಸರಿ ಮಾಡ್ಕೊಳ್ಳಿ, ಇನ್ನು ಮುಂದಕ್ಕೆ ಆ ಮಿಸ್ಟೇಕ್ನ ಮಾಡಬೇಡಿ. ಅದು ಸಣ್ಣ ಪುಟ್ಟ ತಪ್ಪುಗಳೇ ಆಗಿರುತ್ತೆ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಚಾನಲ್ ಅಲ್ಲಿ ನೀವು ಮಾಡಿರೋ ತಪ್ಪುಗಳಿಂದಾನೇ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ವಿಡಿಯೋಸ್ಗಳನ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಲೈವ್ಗಳು ಮಾಡೋವಾಗ್ಲೂ ಅಷ್ಟೇನೆ, ತುಂಬಾ ಜನ ಲೈವ್ಗಳು ಮಾಡೋವಾಗ ಈ ಪ್ರಾಣಿಗಳನ್ನ ಮನೇಲಿ ಸಾಕಿರೋದು ನಾಯಿ ಬೆಕ್ಕು ಏನೇ ಆಗಿರ್ಲಿ ಅದನ್ನ ತಗೊಂಬಂದು ಲೈವ್ಗಳಲ್ಲಿ ತೋರಿಸ್ಕೊಂತೀರಾ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ನೀವು ವ್ಯೂಸ್ಗೋಸ್ಕರ ಪ್ರಾಣಿಗಳನ್ನ ತೋರಿಸಿದ್ರೆ, ಮಕ್ಕಳನ್ನ ತೋರಿಸಿದ್ರೆ, ಈಗ ಮಕ್ಕಳನ್ನೇ ಅನ್ಕೊಳ್ಳಿ, ಮಕ್ಕಳೇನೋ ಒಂದು ಕೆಲಸ ಅದ್ರ ಪಾಡ್ಗೆ ಅದು ಏನೋ ಒಂದು ಮಾಡ್ತಿರುತ್ತೆ, ಅದನ್ನ ವಿಡಿಯೋ ಮಾಡ್ಬಿಟ್ಟು ಹಾಕೊಳ್ಳೋದು ನೀವು ಶಾರ್ಟ್ಸ್ಗಳಲ್ಲಿ, ಲಾಂಗ್ ವಿಡಿಯೋಗಳಲ್ಲಿ. ಅದು ಕಂಟೆಂಟೇ ಅಲ್ಲ. ಆ ತರ ಯಾಕೆ ಹಾಕೊಂತೀರಾ ನನಗೆ ಗೊತ್ತಿಲ್ಲ. ಅದೇನೋ ಮಗುನ್ ತೋರಿಸಿದ ತಕ್ಷಣ ವ್ಯೂಸ್ ಬರುತ್ತೆ ಅಂತನ, ಅಥವಾ ನಿಮ್ ಮನೇಲಿ ಸಾಕಿರೋ ನಾಯಿ ಬೆಕ್ಕನ್ನ ತೋರಿಸಿದ ತಕ್ಷಣ ವ್ಯೂಸ್ ಬರುತ್ತೆ ಅಂತನ. ಈಗ ಒಂದು ನಾಯಿನೋ ಬೆಕ್ಕನೋ ಇರುತ್ತೆ ಅನ್ಕೊಳ್ಳಿ, ಪುಟಾಣಿದು, ಅದ್ರ ಪಾಡ್ಗೆ ಅದೇನೋ ಆಟ ಆಡ್ತಿರುತ್ತೆ ಅಥವಾ ಏನೋ ಮಾಡ್ತಿರುತ್ತೆ, ಅದನ್ನ ವಿಡಿಯೋ ಮಾಡಿ ಹಾಕೊಂಡಿರ್ತೀರಾ. ಬರುತ್ತೆ ಅದಕ್ಕೆ ವ್ಯೂಸ್, ಅಂತದಕ್ಕೆಲ್ಲ ವ್ಯೂಸ್ಗಳು ಚೆನ್ನಾಗೇ ಬರುತ್ತೆ. ಆದ್ರೆ ಅದು ವ್ಯೂಸ್ ಎಷ್ಟು ಬರುತ್ತೆ ಅಲ್ಲ ಅಷ್ಟು ಡೇಂಜರ್ ಇರುತ್ತೆ. ಯಾವಾಗ ವಿಡಿಯೋ ವೈರಲ್ ಹೋಗುತ್ತೆ ಅದ್ರ ಹಿಂದೆಗಡೆ ಡೇಂಜರ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ವೈರಲ್ ಹೋಗಿದ ತಕ್ಷಣ ಏನೋ ಸಾಧಿಸ್ಬಿಟ್ಟೆ ಅನ್ನೋ ತರ ಅಲ್ಲ, ಅದ್ರ ಹಿಂದೆನೆ ಪ್ರಾಬ್ಲಮ್ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ವಿಡಿಯೋಗಳಲ್ಲಿ ಮಕ್ಕಳುಗಳನ್ನ ಪ್ರಾಣಿಗಳನ್ನ ತೋರಿಸ್ಬೇಡಿ. ಮಕ್ಕಳುಗಳನ್ನ ತೋರಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಇದಕ್ಕೆ ಮುಂಚೆನೆ ಹೇಳಿದ್ದೆ, ಯೆಲ್ಲೋ ಡಾಲರ್ ಒಂದು ವಿಡಿಯೋ ಮಾಡಿದ್ದೆ ನಾನು. ಅವಾಗ್ಲೇ ಹೇಳಿದ್ದೆ ನಾನು ಮಕ್ಕಳುಗಳನ್ನ ತೋರಿಸಬಾರ್ದು, ವಿಡಿಯೋಗಳಲ್ಲಾಗ್ಲಿ ಲೈವ್ಗಳಾಗ್ಲಿ ಶಾರ್ಟ್ಸ್ಗಳಾಗ್ಲಿ ಮಕ್ಕಳುಗಳನ್ನ ತೋರಿಸಬಾರ್ದು ಅಂತ ಅಂದ್ಬಿಟ್ಟು. ಅವಾಗ್ಲೂ ಕೂಡ ನಾನು ಹೇಳಿದ್ದೆ. ಅವಾಗ ಯಾರ ವಿಡಿಯೋನ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬಾ ಚಿಕ್ಕ ಮಕ್ಕಳುಗಳನ್ನ, 18 ಇಯರ್ಸ್ ಕೆಳಗಿರೋ ಮಕ್ಕಳುಗಳನ್ನ ವಿಡಿಯೋಗಳಲ್ಲಿ ತರಬೇಡಿ. ಅವಶ್ಯಕತೆನೇ ಇಲ್ಲದೆ ವಿಡಿಯೋಗಳಲ್ಲಿ ಮಕ್ಕಳನ್ನ ತಗೊಂಬಂದು ತೋರಿಸ್ಬೇಡಿ. ಸುಮ್ಮನೆ ನಿಮಗೆ ತೋರಿಸ್ಲೇಬೇಕಾ, ಜಸ್ಟ್ ಒಂದು 10 ಸೆಕೆಂಡ್ ಅಷ್ಟು ಹಿಂಗ್ ಮಗುನ್ ತೋರಿಸಿ ತಗೊಂಡ್ ಹೋಗ್ಬಿಡಿ. ಅದು ಬಿಟ್ಬಿಟ್ಟು ಇಡೀ ವಿಡಿಯೋ ನೀವು ಆ ತರ ಮಾಡಕ್ ಹೋಗ್ಬೇಡಿ, ಚಾನಲ್ಗೆ ಪ್ರಾಬ್ಲಮ್ ಆಗತ್ತೆ. ಅದ್ರಲ್ಲೂ ಮಕ್ಕಳುಗಳ ಮೈ ಮೇಲೆ ಬಟ್ಟೆಗಳಿಲ್ದಿರಾ ಅಥವಾ ಬರೀ ಒಂದ್ ಚಡ್ಡಿ ಹಾಕಿ ನಿಲ್ಸಿರೋದು ಅಥವಾ ಏನೂ ಇಲ್ದಿರ ತೋರ್ಸೋದು, ಮಕ್ಕಳುಗಳಿಗೆ ಸ್ನಾನ ಮಾಡಿಸೋವಾಗ ತೋರ್ಸೋದು, ಮಕ್ಕಳುಗಳಿಗೆ ಎಣ್ಣೆ ಬಳಿಯೋವಾಗ ತೋರ್ಸೋದು, ಈ ತರ ಎಲ್ಲ ತುಂಬಾ ಜನ ಹಾಕೊಂತಾ ಇರ್ತಾರೆ. ಅದು ಯಾವ ಖುಷಿಗೆ ಹಾಕೊಂತಾರೆ ನನಗೆ ಗೊತ್ತಿಲ್ಲ. ಎಳೆ ಮಕ್ಕಳನ್ನ ಆ ತರ ಹಾಕೊಳಕ್ ಹೋಗ್ಬೇಡಿ. ಮಕ್ಕಳ ಮೈ ಮೇಲೆ ಬಟ್ಟೆಗಳಿಲ್ದಿರ ಮಾತ್ರ ತೋರ್ಸಕ್ಕೆ ಹೋಗ್ಬೇಡಿ. ಆಮೇಲೆ ಮಕ್ಕಳುಗಳು ಅಳ್ತಾ ಇರೋವಾಗ ತೋರ್ಸೋದು, ಇನ್ನು ಮಕ್ಕಳುಗಳನ್ನ ಬೈಕೊಂಡು, ಆ ಮಗುಗೇನೋ ಬೈತಾ ಇರ್ತೀರಾ ಅದನ್ನ ತೋರ್ಸೋದು. ಇನ್ನ ನನ್ನ ಮಗು ಏನೋ ಮಾಡ್ತಾ ಇದೆ ಅನ್ನೋ ಖುಷಿನಲ್ಲಿ, ಅಂದ್ರೆ ಇವಾಗ ಮಗು ಒಂದು ಬೈಕ್ ಮೇಲೆ ಕುತ್ಕೊಂಡು ಬೈಕ್ ಓಡಿಸ್ತಾ ಇರೋ ತರ ಇರುತ್ತೆ ಅಲ್ವಾ, ಬೈಕೋ ಸೈಕಲ್ಲೋ ಟ್ರ್ಯಾಕ್ಟ್ರೋ ಇಂಥದ್ದೆಲ್ಲ ಮಾಡ್ತಾ ಇರ್ತೀರಾ, ಕಾರು ಇಂಥದ್ರಲ್ಲೆಲ್ಲ ಕೂರಿಸ್ಕೊಂಡು ಅದು ಓಡಿಸ್ತಾ ಇದೆ ಅನ್ನೋ ತರ ತೋರಿಸ್ತೀರಾ ಅಲ್ವಾ. ಅದು ಮಾಡಿದಾಗ್ಲೂ ಕೂಡ ಚೈಲ್ಡ್ ಪಾಲಿಸಿ ಬರುತ್ತೆ. ಹುಷಾರಾಗಿ ಅಂಥದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಈಗ ಒಂದು ಮಗು ವಿಡಿಯೋ ನೀವು ಹಾಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ ಮಗು ಮಾಡ್ತಾ ಇದೆ ಅನ್ನೋ ಖುಷಿನಲ್ಲಿ ನೀವು ಹಾಕೊಂಡಿರ್ತೀರಾ. ಆ ವಿಡಿಯೋನ ಇನ್ಯಾವ್ದಾದ್ರು ಮಗು ನೋಡುತ್ತೆ ಅಲ್ಲ, ಆ ಮಗು ನೋಡಿದಾಗ ಅದು ಕೂಡ ಹಂಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಅದಕ್ಕೂ ಕೂಡನು. ಅವಾಗ ಅದು ಈಗ ಮನೆಯವ್ರು ದೊಡ್ಡವ್ರು ಕೇಳೋದೇ ಇಲ್ಲ, ಆಟೋಮೆಟಿಕ್ ಅದೇ ಹೋಗಿ ಗಾಡಿ ಮೇಲೆ ಕುತ್ಕೊಂಡು ನಾನು ಮಾಡ್ತೀನಿ ಅನ್ನೋ ತರ ಮಾಡ್ತಾ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಮಗುಗೆ ತಾನೇ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಅಲ್ವಾ ಹೇಳೋದು ಹಂಗ್ ಮಾಡಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು. ನಾವ್ ಏನೊಂದು ತೋರಿಸ್ತೀವಿ ಅಲ್ಲ ನಮ್ಮ ವಿಡಿಯೋದಲ್ಲಿ, ಅದು ವ್ಯಾಲ್ಯೂ ಕಂಟೆಂಟ್ ಆಗಿರ್ಲಿ, ಅದು ಯಾರಿಗಾದ್ರೂ ಯೂಸ್ಫುಲ್ ಆಗಿರ್ಲಿ, ಅದರಿಂದ ಡೇಂಜರ್ ಆಗೋ ತರ ಕಂಟೆಂಟ್ಗಳನ್ನ ಮಾಡಬೇಡಿ. ಇನ್ನು ಮಗು ಅದೇ ಏನೋ ಒಂದು ಸಾಹಸ ಮಾಡ್ತಾ ಇದೆ ಅನ್ಕೊಳ್ಳಿ, ಒಂದು ಮಂಚದ ಮೇಲಿಂದ ಎಗರೋದು ಅಥವಾ ಇನ್ನೆಲ್ಲಿಂದಾನೋ ಎಗರೋದು, ಪಲ್ಟಿ ಹೊಡಿಯೋದು, ಇಂಥವೆಲ್ಲ ಮಾಡ್ತಾ ಇರುತ್ತೆ ಅಲ್ಲ, ಆ ತರ ಮಾಡೋದನ್ನು ಕೂಡ ವಿಡಿಯೋಗಳಲ್ಲಿ ಹಾಕೊಂಡಿರ್ತೀರಾ. ಅದೇ ಏನೋ ನಿಮ್ಮ ಖುಷಿಗೆ ಹಾಕೊಂತೀರಾ ನೀವು. ನಮ್ಮ ಮಗು ಏನೋ ಮಾಡ್ತಿದೆ ಸಾಧನೆ ಅನ್ನೋ ತರ ನೀವು ತೋರಿಸ್ಕೊಂತೀರಾ. ಅದನ್ನ ನೋಡಿ ಇನ್ನೊಂದ್ ಮಗು ಕಲ್ತು ಅದೇನಾದ್ರೂ ಅದೇ ತರ ಮಾಡಕ್ ಹೋಗ್ಬಿಟ್ಟು ಅದೇನಾದ್ರು ಕೈ ಕಾಲು ಮುರ್ಕೊಂತು ಅಂತಂದ್ರೆ ಅವಾಗ ಯಾರಿಗ್ ಬರುತ್ತೆ ತೊಂದ್ರೆ?
ಅದಕ್ಕೆ ಆ ಥರ ಮಾಡಬೇಡಿ ಅಂತ ಅನ್ನೋದು. ಆ ಥರ ನೀವು ಹಾಕಿದ ತಕ್ಷಣನೇ ಚಾನಲ್ಗೆ ಡಿಲೀಟ್ ಮಾಡಿಬಿಡ್ತಾರೆ. ಆ ಥರ ನೀವು ಮಾಡಿದ್ರಿ ಅಂತಂದರೆ ಚಾನಲ್ನೇ ಟರ್ಮಿನೇಟ್ ಮಾಡ್ತಾರೆ ಯೂಟ್ಯೂಬಿಂದ ಕಂಪ್ಲೀಟ್ ಆಗಿ. ಇನ್ನು ಈ ಹಬ್ಬಗಳ ಟೈಮಲ್ಲಿ ಮಕ್ಕಳ ಕೈಯಲ್ಲಿ ಪಟಾಕಿಗಳನ್ನ ಕೊಟ್ಬಿಟ್ಟು ಅದನ್ನ ವಿಡಿಯೋ ಮಾಡಿ ಹಾಕೊಳ್ಳೋದು, ಏನು ಮಾಮೂಲಿಯಾಗಿ ಸುರ್ಸುರ್ ಬತ್ತಿ ತಿರುಗಿಸೋದೇ ಆಗಲಿ ಅದನ್ನು ಕೂಡ ಹಾಕೊಳ್ಳಂಗಿಲ್ಲ. ಅದ್ರ ಕೈಯಲ್ಲಿ ಪಟಾಕಿಗಳು ಬಾಂಬ್ಗಳನ್ನೆಲ್ಲ ಕೊಟ್ಟು ಕೈಯಿಂದ ಹಿಂಗೆ ಸಿಡಿಸಿ ಎಸೆಯೋದು ಅದೆಲ್ಲ ಮಾಡ್ತಾರೆ ಅಲ್ಲ. ಖುಷಿಗೆ ಮಾಡ್ಕೊಂತೀರಾ, ನೀವೇನೋ ಖುಷಿಗೆ ಮಾಡ್ಕೊಂತೀರಾ, ಅದನ್ನೇ ನೋಡಿ ಮಕ್ಕಳುಗಳು ಕಲಿತವೆ. ಅದಕ್ಕೇನೇನೆ ಆ ಥರ ಮಾಡಂಗಿಲ್ಲ. ಅದಕ್ಕೆ ಚೈಲ್ಡ್ ಪಾಲಿಸಿ ಬರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ವಿಡಿಯೋಗಳಿಗೆ $1 ಕೂಡ ಬೀಳುತ್ತೆ. ಅದು ಹಂಗೆ ಅದೇನಾದ್ರು ವಿಡಿಯೋ ವೈರಲ್ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಚಾನಲ್ಲು ಡಿಲೀಟ್ ಆಗತ್ತೆ. ಅದಕ್ಕೆ ಹೇಳೋದು ಹುಷಾರಾಗಿ ಮಾಡ್ಕೊಳ್ಳಿ. ಮಕ್ಕಳುಗಳ ಅವಶ್ಯಕತೆನೇ ಇಲ್ಲ, ಯೂಟ್ಯೂಬಲ್ಲಿ ಮಕ್ಕಳನ್ನ ತೋರಿಸೋ ಅವಶ್ಯಕತೆನೇ ಇಲ್ಲ. ನಿಮ್ದು ಪರ್ಸ್ನಲ್ ಅಂತ ಏನು ಇರುತ್ತಲ್ಲ ಅದನ್ನೆಲ್ಲ ಪರ್ಸ್ನಲ್ ಆಗಿ ಇಟ್ಕೊಳ್ಳಿ. ನೀವಂತ ಶೂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ದನ್ನ ನಿಮ್ಮ ಗ್ಯಾಲರಿನಲ್ಲಿ ಇಟ್ಕೊಳ್ಳಿ, ಯೂಟ್ಯೂಬ್ಗೆ ಹಾಕಕ್ಕೆ ಹೋಗ್ಬೇಡಿ. ಯೂಟ್ಯೂಬಲ್ಲಿ ಬರೀ ವ್ಯಾಲ್ಯೂಯಬಲ್ ಕಂಟೆಂಟ್ ಮಾತ್ರ ಕೊಡಿ. ಅದರಿಂದ ನೀವು ತೋರಿಸ್ತಿರೋ ವಿಡಿಯೋಯಿಂದ ಇನ್ನೊಬ್ರು ಏನೋ ಕಲಿತಾರೆ ಅನ್ನೋಂಥ ಕಂಟೆಂಟನ್ನು ಮಾತ್ರ ತೋರಿಸಿ. ಅದು ಬಿಟ್ಬಿಟ್ಟು ವ್ಯೂಸ್ಗೋಸ್ಕರ ಪಕ್ಕಿದ್ದ ಕಂಟೆಂಟ್ಗಳನ್ನೆಲ್ಲ ಹಾಕೊಳಕ್ ಹೋಗ್ಬೇಡಿ. ಯಾವ್ದಂದ್ರೆ ಅದು ಅದರಿಂದ ಯೂಸೇ ಇರಲ್ಲ. ಈಗ ಮಗುದಾಯ್ತಲ್ವಾ, ಈಗ ಪ್ರಾಣಿಗಳದೇ ತಗೊಳ್ಳೋಣ. ಈಗ ನಿಮ್ಮ ಮನೇಲಿ ಒಂದು ಯಾವ್ದೋ ನಾಯಿನೋ ಬೆಕ್ಕನೋ ಸಾಕೊಂಡಿರ್ತೀರ ಅನ್ಕೊಳ್ಳಿ, ಅದು ಸುಮ್ಮನೆ ಏನೋ ಮಾಡ್ತಿರುತ್ತೆ ಅದು. ಆದ್ರೂ ಕೂಡ ಅದನ್ನ ಅದು ಕಂಟೆಂಟೇ ಅಲ್ಲ, ಅದರಿಂದ ಯಾರಿಗೇನು ಯೂಸ್ ಇಲ್ಲ. ಆದ್ರೂ ಕೂಡ ಅದನ್ನ ಶೂಟ್ ಮಾಡ್ಕೊಂತೀರಾ, ಡೈರೆಕ್ಟ್ ಆಗಿ ತಗೊಂಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂತೀರಾ. ಅವಾಗ ಅದು ಪ್ರಾಬ್ಲಮ್ ಆಗತ್ತೆ. ಆ ಥರ ಹಾಕಂಗಿಲ್ಲ. ಇವಾಗಂತೂ ಪ್ರಾಣಿಗಳನ್ನ ಕಂಪ್ಲೀಟ್ ಆಗಿ ತೋರ್ಸಂಗೆ ಇಲ್ಲ. ಅದು ಯಾವ ತರ ಇರಬಾರ್ದು ಅಂತಂದ್ರೆ, ಪ್ರಾಣಿಗಳು ಅಕಸ್ಮಾತ್ ಆಗಿ ನೀವೇನಾದ್ರೂ ಪ್ರಾಣಿದು ವಿಡಿಯೋ ಹಾಕೊಂಡಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿದು, ಅದೇನಾದ್ರೂ ಅಕಸ್ಮಾತ್ ಆಗಿ ಅದು ಕೈಯಲ್ಲೋ ಕಾಲಲ್ಲಿ ಎಲ್ಲೋ ಒಂದ್ ಕಡೆ ಗಾಯ ಆಗಿರುತ್ತೆ, ರಕ್ತ ಬರ್ತಿರುತ್ತೆ, ನೀವು ನೋಡಿರಲ್ಲ, ಅಂತದೆಲ್ಲ ಏನಾಗಲ್ಲ ಬಿಡು ಪ್ರಾಬ್ಲಮ್ ಅನ್ನೋ ತರ ನೀವು ಹಾಕೊಬಹುದು ವಿಡಿಯೋನ. ಅವಾಗ್ಲೇ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಕಮ್ಯುನಿಟಿ ಸ್ಟ್ರೈಕ್ ಬೀಳುತ್ತೆ. ಏನು ಅದಕ್ಕೆಲ್ಲಾದ್ರೂ ಗಾಯ ಆಗಿ ರಕ್ತ ಸೋರ್ತಾ ಇರೋದು, ಅಥವಾ ಆ ಪ್ರಾಣಿ ಅಳ್ತಾ ಇರೋದು, ಬಡ್ಕೊಂತಾ ಇರೋದು, ಕಿರ್ಚಾಡ್ತಾ ಇರೋದು, ಆ ತರ ಎಲ್ಲ ಮಾಡೋದನ್ನ ಈಗ ಕೆಲವ್ರು ತೋರಿಸ್ತಾರೆ ಅಲ್ವಾ, ಅದಕ್ಕೇನೋ ಗಾಯ ಆಗಿರುತ್ತೆ, ಅದಕ್ಕೇನೋ ಬ್ಯಾಂಡೇಡ್ ಮಾಡೋದನ್ನ ನೋಡಿ, ಫ್ರೆಂಡ್ಸ್ ಈ ತರ ನಮ್ ನಾಯಿಗೆ ಹಿಂಗಾಗಿದೆ, ನಮ್ ಬೆಕ್ಕಿಗೆ ಹಿಂಗಾಗಿದೆ ಅಂತ ಅನ್ಬಿಟ್ಟು ಅದನ್ನ ತೋರಿಸ್ಕೊಂಡು ವಿಡಿಯೋ ಮಾಡ್ತಾರಲ್ಲ, ಆ ತರ ಮಾಡ್ದಾಗ್ಲೇನೆ ಕಮ್ಯುನಿಟಿ ಸ್ಟ್ರೈಕ್ ಬರ್ತಾ ಇದೆ. ಆ ತರನೇ ಆಯ್ತು ಅಂತಂದ್ರೆ ಚಾನಲ್ಲೇ ಡಿಲೀಟ್ ಆಗ್ತವೆ. ಅದಕ್ಕೇನೆ ಇನ್ನು ಮುಂದೆ ಮಕ್ಕಳುಗಳನ್ನ ಮತ್ತೆ ಪ್ರಾಣಿಗಳನ್ನ ವಿಡಿಯೋದಲ್ಲಿ ತೋರ್ಸಕ್ಕೆ ಹೋಗ್ಬೇಡಿ. ಎಲ್ಲನ ಆಗೋಗ್ಲಿ, ಈಗ ನಿಮ್ಮ ಮನೇಲಿ ಸಾಕಿರೋದೆಲ್ಲ ಈಗ ರೋಡ್ ಸೈಡ್ ಅಲ್ಲೇ ಹೋಗ್ತಾ ಹೋಗ್ತಾ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಅದನ್ನ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ಹಾಕೋದು ಯೂಟ್ಯೂಬ್ ಅಲ್ಲಿ. ಮತ್ತೆ ಎಲ್ಲನ ಆಗ್ಲಿ, ಒಟ್ನಲ್ಲಿ ಅದು ರಕ್ತ ಬರ್ತಾ ಇರೋದು, ಅಥವಾ ಅದು ಅಳ್ತಾ ಇರೋದು, ಅದು ಬೇಜಾರಲ್ಲಿ ಇರೋದು, ಅದು ನೋವು ಪಡ್ತಾ ಇರೋದು, ಅದರಿಂದ ಒಟ್ನಲ್ಲಿ ಅದನ್ನ ನೋಡಿದ ತಕ್ಷಣ ಬೇರೆಯವ್ರಿಗೂ ಕೂಡ ಅಯ್ಯೋ ಅನ್ಸೋ ತರ ಆಗುತ್ತೆ ಅಲ್ಲ, ಆ ತರ ಕಂಟೆಂಟ್ಗಳನ್ನ ಹಾಕಿದಾಗ ಅದು ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪ್ರಾಣಿಗಳನ್ನ ಇದು ಮಾಡಕ್ ಹೋಗ್ಬೇಡಿ, ತೋರ್ಸಕ್ ಹೋಗ್ಬೇಡಿ ವಿಡಿಯೋಗಳಲ್ಲಿ. ಬರೀ ನಾಯಿ ಬೆಕ್ಕುನೇ ಅಲ್ಲ, ಕುರಿ, ಏನು ಹಸು ಏನೇ ಸಾಕೊಂಡಿರಿ, ಅಥವಾ ಆಚೆ ಪ್ರಾಣಿಗಳು ಏನೇ ಆಗಿರ್ಲಿ, ಯಾವುದೇ ಒಂದು ಪ್ರಾಣಿ ಆಗಿರ್ಲಿ, ಅದನ್ನ ಆ ತರ ವಿಡಿಯೋಗಳಲ್ಲಿ ತೋರಿಸ್ಬಾರ್ದು. ಓಕೆನಾ? ಆಮೇಲೆ ಈ ಮಕ್ಕಳುಗಳನ್ನ, ಚಿಕ್ಕ ಮಕ್ಕಳುಗಳನ್ನ ಏನು ಒಲೆ ಹಚ್ಬಿಟ್ಟು ಒಲೆ ಮುಂದೆ ಕೂರಿಸೋದು, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಆ ಕೂರಿಸ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಮಕ್ಕಳುಗಳನ್ನ ಆ ಥರ ಎಲ್ಲನೂ ಒಲೆ ಮುಂದೆ ಕೂರಿಸೋದು, ಬೆಂಕಿ ಮುಂದೆ, ಆ ಥರ ಎಲ್ಲ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಇಂಥ ವಿಡಿಯೋಗಳಿಗೆ ಎಲ್ಲದಕ್ಕೂ ಚೈಲ್ಡ್ ಪಾಲಿಸಿ ಬರುತ್ತೆ, $1 ಬೀಳುತ್ತೆ. ಜೊತೆನಲ್ಲಿ ಚಾನಲ್ ಕೂಡ ಡಿಲೀಟ್ ಆಗತ್ತೆ. ಹುಷಾರಾಗಿ ವಿಡಿಯೋ ಮಾಡ್ಕೊಂಡ್ರೆ ಒಳ್ಳೇದು. ಎಷ್ಟು ಹೇಳಿದ್ರು ಕೂಡ ಕೆಲವರು ಅದು ಏನೋ ಗೊತ್ತಿಲ್ಲ, ನಾವು ಮಾಡಿದ್ದನ್ನೇ ಮಾಡ್ಕೊಂತೀವಿ ಅಂತ ಹಾಕ್ತಾನೆ ಇರ್ತಾರೆ. ಈ ಯೂಟ್ಯೂಬ್ನ ಇನ್ಸ್ಟಾಗ್ರಾಮ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿ ಏನ್ ಹಾಕಿದ್ರು ನಡೆಯುತ್ತಪ್ಪ, ಅಲ್ಲಿ ಯಾವ ತೊಂದ್ರೆನೂ ಇಲ್ಲ. ಆದ್ರೆ ಯೂಟ್ಯೂಬಲ್ಲಿ ಹಂಗಲ್ಲ. ಯೂಟ್ಯೂಬ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ. ಇತ್ತೀಚೆಗಂತೂ ಅದು ಎಷ್ಟು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂತಿರ್ತಾರೆ ಜನ, ಅಷ್ಟೇ ಚಾನಲ್ಗಳನ್ನ ಡಿಲೀಟ್ ಮಾಡ್ಕೊಂಡು ಬರ್ತಾ ಇದೆ. ತುಂಬಾ ದೊಡ್ಡ ದೊಡ್ಡ ಚಾನಲ್ಗಳು ಹೋಗ್ತಾ ಇದೆ, ಎಷ್ಟು ಹೇಳಿದ್ರು ಕೇಳಲ್ಲ. ಈಗ ಮೊನ್ನೆ ಒಬ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು, ಅವ್ರದ್ದು ಲೈವ್ ಮಾಡ್ತಾ ಏನೋ ಲೈವ್ ಡಿಸೇಬಲ್ ಆಯ್ತು ಅಂತ ಅನ್ಬಿಟ್ಟು. ಸಡನ್ ಆಗಿ ಡಿಸೇಬಲ್ ಆಯ್ತು, ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಅಂತಂದ್ರು. ಅದಕ್ಕೆ ಯೂಟ್ಯೂಬ್ ಇಂದ ಏನಾದ್ರು ಮೇಲ್ ಬಂದಿರುತ್ತೆ ಅಲ್ವಾ ಅಂದ್ರೆ, ಬಂದಿದೆ ಅಂತ ಅನ್ಬಿಟ್ಟು ಆ ಮೇಲ್ನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸಿದ್ರು. ಅದ್ರಲ್ಲಿ ಬಂದಿರೋದು ಚೈಲ್ಡ್ ಪಾಲಿಸಿ ಅಂತ. ಯಾಕೆ ಬಂದಿದೆ ಚೈಲ್ಡ್ ಪಾಲಿಸಿ? ನೀವೇನಾದ್ರೂ ನಿಮ್ಮ ಲೈವ್ ಅಲ್ಲಿ ಮಗುನೇನಾದ್ರೂ ತೋರಿಸಿದಿರಾ, ಯಾವ್ದಾರ ಮಕ್ಕಳುಗಳನ್ನ ತೋರಿಸೋದು, ಅಥವಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದಾದ್ರು ಮಗು ಮಾತಾಡ್ತಾ ಇರೋದು, ಅಳ್ತಿರೋದು ಅಂತದೇನಾದ್ರೂ ಬಂದಿದ್ಯಾ ಅಂತಂದ್ರೆ, ಇಲ್ಲ, ನಾನು ಏನು ಬಾಗ್ಲು ಹಾಕೊಂಡು ರೂಮ್ ಒಳಗಡೆ ನಾನು ಲೈವ್ನ ಮಾಡ್ತಾ ಇದ್ದೀನಿ, ಮತ್ತೆ ಹೆಂಗೆ ಮಗು ಆದ್ರೂ ಎಲ್ಲಿಂದ ಬರುತ್ತೆ ಅಂತ ಅನ್ಬಿಟ್ಟು.
ಅವಾಗ್ಲೂ ನನಗೆ ಅದು ಏನು ಸರಿಯಾಗಿ ಗೊತ್ತಾಗ್ಲಿಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಅದೇ ಯೋಚನೆ ಮಾಡಿಕೊಂಡು ಇವತ್ತು ಲೈವ್ ಅಲ್ಲಿ ನನಗೆ ಅವ್ರಿಗೆ ಹೇಳಿದ್ದು, ಲೈವ್ ಮಾಡೋವಾಗ ಈಗ ಮೇಡ್ ಫಾರ್ ಕಿಡ್ಸ್ ಅಂತ ಬರುತ್ತೆ ಅಲ್ವಾ, ಅದನ್ನ ನಾವು ಎಸ್ ಸೆಲೆಕ್ಟ್ ಮಾಡ್ಕೊಬೇಕಾ ನೋ ಸೆಲೆಕ್ಟ್ ಮಾಡ್ಕೊಬೇಕಾ ಅಂತ. ಅದಕ್ಕೆ ನೀವೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರು. ಅದಕ್ಕೆ ಚೈಲ್ಡ್ ಪಾಲಿಸಿ ಬಂದಿರೋದು ಅಂತಂದೆ ನಾನು. ಯಾಕೆಂದ್ರೆ ನಮ್ಮ ಲೈವ್ಗಳು ಯಾವ್ದು ಮಕ್ಕಳಿಗೋಸ್ಕರ ಅಲ್ಲ ಅಂದಮೇಲೆ ನಾವು ಅದನ್ನ ಎಸ್ ಸೆಲೆಕ್ಟ್ ಮಾಡಂಗಿಲ್ಲ, ನೋ ಅಂತಾನೆ ಸೆಲೆಕ್ಟ್ ಮಾಡಬೇಕು. ನಮ್ಮ ಲೈವ್ಗಳಾಗ್ಲಿ ವಿಡಿಯೋಗಳಾಗ್ಲಿ ಶಾರ್ಟ್ಸ್ಗಳಾಗ್ಲಿ ಯಾವುದೇ ಆಗಿರ್ಲಿ ಅದು ಮಕ್ಕಳಿಗೋಸ್ಕರ ಅಲ್ಲ ಅಂದಾಗ ನಾವು ನೋನೇ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಎಸ್ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಮಕ್ಕಳಿಗೋಸ್ಕರ ಅಲ್ಲದೆ ಇರೋ ಲೈವ್ನ ಮಾಡ್ತಿದೀವಿ ವಿಡಿಯೋನ ಮಾಡ್ತಿದೀವಿ ಅಂತಂದಾಗ ಅವಾಗ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಹೇಳಿದ್ದು ಸೆಟ್ಟಿಂಗ್ಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು, ಸೆಟ್ಟಿಂಗ್ಸ್ಗಳು ಏನೇನು ಮಾಡಬೇಕು ನಾವು ಅದು ಯಾಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ನೀವು ಯಾರ್ದು ವಿಡಿಯೋಗಳನ್ನೇ ನೋಡಲ್ಲ, ಯಾವ ಟೆಕ್ ಚಾನಲ್ಗಳ ವಿಡಿಯೋ ನೋಡಲ್ಲ, ಯಾರು ಯೂಟ್ಯೂಬ್ ಬಗ್ಗೆ ಹೇಳಿದ ವಿಡಿಯೋಗಳನ್ನ ನೋಡಲ್ಲ, ಯಾವ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಲ್ಲ, ಏನು ಅರ್ಥ ಮಾಡ್ಕೊಳಲ್ಲ, ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಮಾಡ್ಕೊಂತೀವಿ ಅಂದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಇದೇ ತರ ಕಂಟಿನ್ಯೂ ಆಗ್ತಿತ್ತು ಅಂತಂದ್ರೆ ಚಾನಲ್ ಡಿಲೀಟ್ ಆಗ್ತಾನೇ ಇರುತ್ತೆ ಅಷ್ಟೇನೆ. ಅಷ್ಟು ಬಿಟ್ಟು ಇನ್ನೇನು ಅದಕ್ಕೆ ಸೊಲ್ಯೂಷನ್ ಇಲ್ಲ. ಅದಕ್ಕೆ ಹೇಳೋದು, ಯಾವುದೇ ವಿಡಿಯೋಗಳನ್ನಾದ್ರೂ ಯಾರಾದ್ರೂ ಏನಾದ್ರೂ ಹೇಳ್ತಿದ್ದಾರೆ ಅಂದಾಗ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನು ವಿಡಿಯೋಗಳಲ್ಲಿ ಎಸ್ ಅಥವಾ ನೋ ಮೇಡ್ ಫಾರ್ ಕಿಡ್ಸ್ ನ ಕೊಡ್ಬೇಕು ಅಂತಂದ್ರೆ, ಈಗ ನಿಮ್ಮ ವಿಡಿಯೋದಲ್ಲಿ ಮಗುನ ನೀವು ಜಾಸ್ತಿ ಟೈಮ್ 10 ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ತೋರಿಸಿದೀರಾ ಅಂತಂದ್ರೆ ಆಟೋಮೆಟಿಕ್ ಅದು ತಗೊಂಡ್ಬಿಡುತ್ತೆ ಎಸ್ ಮೇಡ್ ಫಾರ್ ಕಿಡ್ಸ್ ಅಂತ ಅಂದ್ಬಿಟ್ಟು. ಎಸ್ ಮೇಡ್ ಫಾರ್ ಕಿಡ್ಸ್ ಏನಾದ್ರೂ ಆಯ್ತು ಅಂತಂದ್ರೆ ನಿಮ್ಮ ವಿಡಿಯೋಗಳಿಗೆ ಯಾರು ಕೂಡ ಕಮೆಂಟ್ ಮಾಡಕ್ಕಾಗಲ್ಲ, ಮತ್ತೆ ಆ ವಿಡಿಯೋ ಜಾಸ್ತಿ ರೀಚ್ ಹೋಗಲ್ಲ, ಅದಕ್ಕೆ ವ್ಯೂಸ್ ಜಾಸ್ತಿ ಬರಲ್ಲ. ಮಾನಿಟೈಸೇಷನ್ ಆಗಿತ್ತು ಅಂದ್ರೆ ಅದ್ರ ಮೇಲೆ ಆಡ್ಗಳು ರನ್ ಆಗಲ್ಲ, ಮತ್ತೆ ಅದಕ್ಕೆ ಆಡ್ಗಳೇ ರನ್ ಆಗಿಲ್ಲ ಅಂದ್ರೆ ಡಾಲರ್ ಕೂಡ ಬರಲ್ಲ. ಆವಾಗ ನಿಮ್ಗೆ ಡಾಲರ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ. ಅದಕ್ಕೆ ಹೇಳೋದು ವಿಡಿಯೋಗಳಲ್ಲಿ ಮಕ್ಕಳನ್ನ ತೋರಿಸ್ಬೇಡಿ ಅಂತ ಅಂದ್ಬಿಟ್ಟು. ಇನ್ನು ನಿಮ್ಮ ವಿಡಿಯೋಗಳೆಲ್ಲ ಕೂಡ ಆಡ್ಗೆ ಸೂಟೇಬಲ್ ಆಗಿದ್ರೆ ಮಾತ್ರನೇ ಒಳ್ಳೇದು. ಆಡ್ ಸೂಟೇಬಲ್ ಇಲ್ಲ ಅಂತಂದಾಗ ಅದೇ ಮಕ್ಕಳನ್ನ ತೋರ್ಸೋದು ಪ್ರಾಣಿಗಳನ್ನ ತೋರ್ಸೋದು ಎರಡೂ ಕೂಡ ಆಡ್ ಸೂಟೇಬಲ್ ಅಲ್ಲ ಅವು. ಹಂಗಾಗಿ ಅದ್ರ ಮೇಲೆ ಯಾವುದೇ ಆಡ್ಗಳನ್ನ ರನ್ ಮಾಡಲ್ಲ. ಆಡ್ಗಳು ರನ್ ಆಗ್ಲಿಲ್ಲ ಅಂತ ಅಂದಾಗ ಯೂಟ್ಯೂಬ್ ಆಟೋಮೆಟಿಕ್ ಆ ವಿಡಿಯೋನ ಡೌನ್ ಮಾಡೇ ಮಾಡುತ್ತೆ ರೀಚ್ನ, ಅದಕ್ಕೆ ರೀಚೇ ಬರಲ್ಲ. ಅದೇ ತರ ನೀವು ಮತ್ತೆ ರಿಪೀಟ್ ಮಾಡ್ತಿದ್ದೀರಾ ಅಂದ್ರೆ ಆಟೋಮೆಟಿಕ್ ಡಿಲೀಟ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅದರಿಂದ ಯೂಟ್ಯೂಬ್ ಯಾವುದೇ ಬಿಸ್ನೆಸ್ ಆಗ್ತಿಲ್ಲ. ನಿಮ್ಮ ವಿಡಿಯೋ ಇಂದ ಯೂಟ್ಯೂಬ್ಗೆ ಏನಾದ್ರೂ ಹೆಲ್ಪ್ ಆದ್ರೆ ಮಾತ್ರನೇ ಯೂಟ್ಯೂಬ್ ಇಂದ ನಿಮಗೆ ಹೆಲ್ಪ್ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಕೂಡ. ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಗಳು ಮಾಡ್ತಿರೋದು ಆಡ್ಗೆ ಸೂಟೇಬಲ್ ಆಗಿರ್ಬೇಕು ಅಂತ ವಿಡಿಯೋಗಳು, ಅಂತ ಕಂಟೆಂಟ್ಗಳು ಮಾತ್ರನೇ ಯೂಟ್ಯೂಬ್ ಮುಂದಕ್ಕೆ ತಗೊಂಡೋಗುತ್ತೆ, ಅಂತದಕ್ಕೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಬಿಟ್ಟು ನೀವು ಇಷ್ಟ ಬಂದಾಗ ನಿಮಗೆ ಬಂದಿದ್ದು ನೀವು ಹಾಕೊಂತಾನೆ ಇರ್ತೀನಿ ನಾನು ಅಂತಂದ್ರೆ ಅಂತ ವಿಡಿಯೋಗಳು ಅಂತ ಚಾನಲ್ಗೆ ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಕೇಳ್ತಾನೆ ಇರ್ತಾರೆ, ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ನಮ್ಗೆ, ಹಿಂಗಾಗಿದೆ ಹಂಗಾಗಿದೆ, ಶಾರ್ಟ್ಸ್ ವ್ಯೂಸ್ ಬರ್ತಾ ಇಲ್ಲ. ಯಾಕೆಂದ್ರೆ ಇಂಥ ಮಿಸ್ಟೇಕ್ಗಳು ಮಾಡ್ತಾ ಇರ್ತೀರಾ ನೀವು. ನಿಮ್ಮ ಮಿಸ್ಟೇಕ್ ಏನು ಅಂತ ನಿಮಗೆ ಗೊತ್ತಾಗಿರಲ್ಲ, ನಿಮಗೆ ಗೊತ್ತಾಗಲ್ಲ. ನಿಮ್ಮ ವಿಡಿಯೋಗಳಲ್ಲಿ ನಿಮ್ಮ ಮಿಸ್ಟೇಕ್ ಏನು ಅಂತ ನಿಮಗೆ ಗೊತ್ತಾಗಲ್ಲ. ಈಗ ನನಗೆ ಕೇಳ್ತಾರಲ್ಲ ಅಂದ್ರೆ ನನ್ನ ಚಾನಲ್ನ ನೋಡ್ಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು, ಈಗ ನನ್ನ ಚಾನಲ್ನ ನೋಡ್ಬಿಟ್ಟು ಹೇಳಿ ಅಂತ ಹೇಳ್ತಿದ್ದೀರಾ ಅಂದ್ರೆ ನೀವೇನಾದ್ರೂ ಮಿಸ್ಟೇಕ್ನ ಮಾಡೇ ಇರ್ತೀರಾ ಚಾನಲಲ್ಲಿ. ಅದಕ್ಕೇನೆ ನೀವು ಆ ಥರ ಚಾನಲ್ನ ನೋಡ್ಬಿಟ್ಟು ಹೇಳಿ ಅಂತ ಕೇಳೋ ಬದಲು ವಿಡಿಯೋಗಳನ್ನ ನಾವು ಮಾಡಿರ್ತೀವಿ ಅಲ್ಲ, ಎಲ್ಲಾ ತರ ಏನೋ ರೂಲ್ಸ್ಗಳ ಮೇಲೇನು ವಿಡಿಯೋಗಳನ್ನ ಮಾಡಿರ್ತೀವಿ ಅಲ್ಲ, ಆ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿದ್ರೇನೆ ನಿಮ್ಮ ಚಾನಲಲ್ಲಿ ಏನ್ ಪ್ರಾಬ್ಲಮ್ಮು, ನೀವೇನ್ ತಪ್ಪು ಮಾಡಿದೀರಾ ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ ಅಲ್ವಾ. ಯಾಕೆ ನೀವು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಲ್ಲ? ಯಾವತ್ತು ವಿಡಿಯೋಗಳು ಯಾರ್ದಾದ್ರೂ ಸರಿ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಂದು ಮಾತ್ರ ಅಲ್ಲ, ಯಾರ್ದೇ ಆಗೋಗ್ಲಿ ವಿಡಿಯೋ ಪೂರ್ತಿಯಾಗಿ ನೋಡಿದಾಗ್ಲೇ ನಿಮಗೆ ವಿಷಯ ಅರ್ಥ ಆಗೋದು. ಇಲ್ಲ ಅಂದ್ರೆ ಇಂಥ ಸಣ್ಣ ಪುಟ್ಟ ಮಿಸ್ಟೇಕೆ. ಅವ್ರ ಲೈವ್ ಅಲ್ಲಿ ಇವಾಗ ಎಸ್ ಅಂತ ಕೊಟ್ಟಿದ್ದಕ್ಕೆ ಚೈಲ್ಡ್ ಪಾಲಿಸಿ ಬಂದು ಲೈವ್ ಡಿಸೇಬಲ್ ಆಗಿತ್ತು. ಈ ತರ ಆಗತ್ತೆ. ಅದಕ್ಕೆ ಹೇಳೋದು ಹುಷಾರಾಗಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಲೈವ್ ಆಗಲಿ, ಲಾಂಗ್ ವಿಡಿಯೋ ಆಗಲಿ, ಶಾರ್ಟ್ ವಿಡಿಯೋ ಆಗಲಿ, ಯಾವುದೇ ಆಗೋಗ್ಲಿ ಹುಷಾರಾಗಿ ಮಾಡ್ಕೊಳ್ಳಿ. ಆದಷ್ಟು ನೀವು ನಿಮ್ಮ ಕಂಟೆಂಟು ಒರಿಜಿನಲ್ ಕೊಡಿ. ಅದು ಬಿಟ್ಬಿಟ್ಟು ಈ ಥರ ಬರೀ ಪ್ರಾಣಿಗಳನ್ನ ಶೂಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು, ಮಕ್ಕಳುಗಳನ್ನ ಶೂಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಬೇಕಾಗಿಲ್ಲ ಯಾರಿಗೂ. ಅದು ಕಂಟೆಂಟ್ ಅಲ್ಲ, ಅದರಿಂದ ಜನಕ್ಕೆ ಯೂಸ್ ಇಲ್ಲ. ಮಕ್ಕಳುಗಳನ್ನ ತೋರಿಸ್ಕೊಳ್ಳೋದ್ರಿಂದ, ನಿಮ್ಮ ಮನೇಲಿ ಸಾಕಿರೋ ಪ್ರಾಣಿಗಳನ್ನ ತೋರಿಸ್ಕೊಳ್ಳೋದ್ರಿಂದ ನಾರ್ಮಲ್ ಆಗಿ ಈಗ ತೋರಿಸ್ಕೊಳ್ಳೋದಂದ್ರೆ, ಈಗ ಹೋಗಿ ನೀವೊಂದು ಏನೋ ಹಸುಗೆ ಏನೋ ಹುಲ್ ತಿನ್ನಿಸ್ತಿರ್ತೀರಾ, ಏನೋ ಮಾಡ್ತಿರ್ತೀರಾ, ಅದನ್ನ ತೋರ್ಸೋದು ಓಕೆ. ಆ ಹಸುಗೆ ಏನಾದ್ರೂ ಬೇಜಾರಾಗಿ ಸ್ಯಾಡ್ ಆಗಿ ಕುತ್ಕೊಂಡಿರುತ್ತೆ, ಅದೇನಾದ್ರೂ ನೋವಲ್ಲಿರುತ್ತೆ, ಅದಕ್ಕೇನಾದ್ರೂ ಗಾಯ ಆಗಿರುತ್ತೆ, ಈ ತರ ಇದ್ದಾಗ ತೋರಿಸ್ಕೊಂಡಾಗ ಅಕಸ್ಮಾತ್ ಆಗಿ ಇವಾಗ ನೀವು ವಿಡಿಯೋ ಮಾಡ್ಕೊಂತಿರ್ತೀರಾ, ನಾರ್ಮಲ್ ಆಗಿ ವಿಡಿಯೋ ಮಾಡ್ಕೊಂತಿರ್ತೀರಾ, ನಿಮ್ ಹಿಂದೆಗಡೆ ಅದು ಪ್ರಾಣಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರು ಅದಕ್ಕೆ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ, ಆದ್ರೂ ಕೂಡ ನೀವು ವಿಡಿಯೋ ಮಾಡ್ಕೊಂಡಿರ್ತೀರಾ. ಆ ಥರ ಮಾಡ್ಕೊಂಡು ಹಾಕ್ಕೊಂಡಿರ್ತೀರಾ, ಆವಾಗಲೂ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಹುಷಾರಾಗಿ ಮಾಡಿ ಅಂತ ಹೇಳೋದು.
ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಒಳ್ಳೇದು, ಅರ್ಥ ಆಗಿಲ್ಲ ನಾವು ಹಾಗೆ ಮಾಡ್ತೀವಿ ಅಂತಂದ್ರೆ ನಿಮ್ಮನೆ ಬರ, ನಾನೇನು ಮಾಡೋಕ್ಕಾಗಲ್ಲ. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೇನೆ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.